ಹಾಯ್, ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಶುಕ್ರವಾರದ ಆಷಾಢ ಪೂಜೆಗಾಗಿ ಸರಸ್ವತಿ ಲಕ್ಷ್ಮಿ ಎಲ್ಲನೂ ಪೂಜೆ ಮಾಡಿ ಮುಗಿಸಿದ್ದಾರೆ ಮನೆಯವರು. ಅವ್ರು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ. ಅದಕ್ಕೆ ಮುಂಚೆ ನಾವು ಪಾರ್ಕಿಂಗ್ ಸ್ಲಾಟ್ಸ್ಗಾಗಲಿ ಎಲ್ಲನೂ ತೊಳೆದು ರಂಗೋಲಿ ಹಾಕಬೇಕಾಗುತ್ತೆ. ಆ್ಯಂಡ್ ಇದು ಒಂದು ಸ್ಮಾಲ್ ರಂಗೋಲಿ, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಬೇಗ ಬೇಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮನೆ ಮುಂದೆನೂ ಅಷ್ಟೇ ಎಲ್ಲ ಹೊಸಲೆಲ್ಲ ತೊಳೆದು ಮ್ಯಾಟ್ ಹಾಕಿ ಕ್ಲೀನಾಗಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಮಗನ್ನ ಕಳಿಸಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಮಗಳು ಎದ್ದೊಳಕ್ಕೆ ಮುಂಚೆ ಅವಳಿನ್ನೂ ಚಿಕ್ಕವಳಿರೋದ್ರಿಂದ ಅವಳಿಗೂ ತಿನ್ನಿಸಿ ಎಲ್ಲ ಮಾಡಬೇಕಾಗುತ್ತೆ. ಲೇಟ್ ಆಗೋ ಅಷ್ಟರಲ್ಲಿ ಅವರು ಮಗುನ ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿರ್ತೀನಿ ಪೂಜೆಗೆ. ಸೊ ದಿಸ್ ಈಸ್ ದ ಸ್ಮಾಲ್. ಆಮೇಲೆ ಅವ್ರು ಕುಂಕುಮ ಎಲ್ಲ ಇಟ್ಟು ಇನ್ನೂ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ದ ರಂಗೋಲಿ ಮನೆ ಮುಂದೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ದೆನ್ ಇವತ್ತು ನಾನು ಪಲಾವ್ ಮಾಡಿದ್ದೆ. ನಾನು ಊಟ ಮಾಡ್ಕೊಂಡಿರ್ತೀನಿ, ಬೆಳಗ್ಗೆ ತಿಂಡಿ ತಿನ್ಕೊಂಡಿರ್ತೀನಿ. ಸೊ ಅವ್ರಿಗೆ ಇವಾಗ ಹಾಕ್ಕೊಡ್ಬೇಕು. ಕಸ ಗುಡಿಸಿ ಅವ್ರಿಗೂ ಎಲ್ಲ ಪೂಜೆ ಮುಗಿಸೋಷ್ಟು ಬಿಸಿನೀರು ಕಾಯಿಸಿ ತಿಂಡಿ ಮಾಡಿಕೊಟ್ಟು ಕಾಫಿಗೆ ಹಾಲು ಇಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅಲ್ಲೂ ರಂಗೋಲಿ ಇಟ್ಕೊಳ್ಬೇಕಾಗುತ್ತೆ. ಅವ್ರು ಬಂದು 10 ಗಂಟೆ ಆಗುತ್ತೆ ಅಷ್ಟರಲ್ಲಿ ಪೂಜೆ ಮಾಡೋಷ್ಟರಲ್ಲಿ. ಆ್ಯಂಡ್ 9 o'clock ನಂದೆಲ್ಲ ಮುಗ್ದಿರುತ್ತೆ. ಇದು ಮಗುಗೂ ರೆಡಿ ಮಾಡಿ ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ. ಪೇಪರಲ್ಲಿ ಈ ಕಾಲಮ್ ನಂಗೆ ತುಂಬಾ ಇಷ್ಟ.